टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಂಗಳೂರಿನಲ್ಲಿ ಮೃಗಶಿರ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ. ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದು ಕೆಲ ಕಡೆಗಳಲ್ಲಿ ಕೂದಲೆಳೆ ಅಂತರದಲ್ಲಿ ಜನರು ಪಾರಾಗಿದ್ದಾರೆ. ಒಂದಷ್ಟು ದೃಶ್ಯಗಳಂತೂ ಎದೆ ನಡುಗಿಸುವಂತಿದೆ. ಗುಡ್ಡಗಳು ಜರಿದಿವೆ, ಬೃಹತ್ ಗೋಡೆಗಳು ನೆಲಕಚ್ಚುತ್ತಿವೆ. ಮುಂಗಾರು ಮಳೆ ಸೃಷ್ಟಿಸುತ್ತಿರುವ ಅವಾಂತರಕ್ಕೆ ಜನ ನಡುಗಿ ಹೋಗಿದ್ದಾರೆ. ವರುಣಾರ್ಭಟಕ್ಕೆ ನೆಲ ಕಚ್ಚಿತು ಬೃಹತ್ ಕಾಂಪೌಂಡ್. ಕೂದಲೆಳೆ ಅಂತರದಲ್ಲಿ ಒಂದೇ ಕುಟುಂಬದ 6 ಜನ ಪಾರು. ಮಂಗಳೂರಿನ ಕಂಕನಾಡಿ ಸುವರ್ಣ ಲೈನ್ನಲ್ಲಿ ಘೋರ ದುರಂತವೇ ತಪ್ಪಿದೆ. ಖಾಸಗಿ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಗೋಡೆ ಬಿದ್ದ ರಭಸಕ್ಕೆ ಮನೆಯೊಂದರ ಗೇಟ್ ಹಾರಿ ಬಿದ್ದಿದೆ. ಇದೇ ಅವಘಡದಲ್ಲಿ ಜೋಕಿಮ್ ಡಿಸೋಜಾ ಎಂಬುವರ ಕುಟುಂಬದ 6 ಮಂದಿ ಅಚ್ಚರಿಯ ರೀತಿಯಲ್ಲಿ ಪಾರಾಗಿದ್ದಾರೆ. ಕಾಂಪೌಂಡ್ ಕುಸಿದು ಬೀಳೋದಕ್ಕೂ 20-30 ಸೆಕೆಂಡ್ಗಳ ಅಂತರದಲ್ಲಿ ಇದೇ ರಸ್ತೆಯಲ್ಲಿ 3-4 ಬೈಕ್, ಆಟೋ ಪಾಸ್ ಆಗಿದ್ದು ಎಲ್ಲರೂ ಜಸ್ಟ್ ಮಿಸ್ ಆಗಿದ್ದಾರೆ. ಮಂಗಳೂರು ಹೊರವಲಯದ ಹೆದ್ದಾರಿಯ ವಾಮಂಜೂರು ಕೆತ್ತಿಕಲ್ನಲ್ಲಿ ಭಾರೀ ಗುಡ್ಡ ಕುಸಿತ ಉಂಟಾಗಿದೆ. ಹೆದ್ದಾರಿ ಮೇಲೆಯೇ ಗುಡ್ಡ ಕುಸಿದು ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ವಾಹನ ಸವಾರರು ಬಚಾವಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡ ಅಗೆದ ಪರಿಣಾಮ ಅಪಾಯ ಎದುರಾಗಿದೆ. ಮಂಗಳೂರು ನಗರ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಹೆದ್ದಾರಿ ಮೇಲೆ ಕುಸಿತಾನೇ ಇದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಗಮನಿಸಬಹುದು, ಇದು ಮಂಗಳೂರಿನಿಂದ ಮೂಡಬಿದ್ರೆ ಕಾರ್ಕಳಕ್ಕೆ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಇಲ್ಲಿ ಗುಡ್ಡವನ್ನು ಅಗೆಯಲಾಗಿತ್ತು. ಕಳೆದ ವರ್ಷವೂ ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿದು ಹೆದ್ದಾರಿ ಮೇಲೆ ಕುಸಿದು ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿತ್ತು. ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಇದೀಗ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು. ಕದ್ರಿ ಶಿವಬಾಗ್ನಲ್ಲಿರುವ ಸುಂದರಿ ಅಪಾರ್ಟ್ಮೆಂಟ್ನ ಹಿಂಬದಿಯ ರಿಟೈನಿಂಗ್ ವಾಲ್ ಕುಸಿದು ಬಿದ್ದು ಭೀಕರ ಅವಘಡ ಸಂಭವಿಸಿದೆ. ಈ ಫ್ಲಾಟ್ನ ನಿವಾಸಿಗಳು ಆತಂಕದಲ್ಲೇ ದಿನ ದುಡ್ತಿದ್ದಾರೆ. ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಅಶೋಕ್, TV9 ಮಂಗಳೂರು.